ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮಂ ಗುರುವಿಷ್ಣುಂ ಗುರುರ್ದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮಂ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಶಿಜೀವರೋಗಿಣಃ ನಿಧೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಸಮಸ್ತ ಪ್ರಜಾಧ್ವನಿ ಟಿವಿ ವೀಕ್ಷಕರಿಗೆ ಸ್ವಾಗತ. ಅಕ್ಟೋಬರ್ ತಿಂಗಳ ಕುಂಭರಾಶಿಯ ಭವಿಷ್ಯಗಳನ್ನು ನೋಡೋಣ ಬನ್ನಿ. ಕುಂಭರಾಶಿಯವರಿಗೆ ಈ ಅಕ್ಟೋಬರ್ ತಿಂಗಳ ಮಹಾಲಯ ಪಕ್ಷದ ಅಮಾವಾಸ್ಯೆಯಿಂದ ಈ ಸೂರ್ಯಗ್ರಹಣದಿಂದ ಮುಂದೆ ಬರುವಂತಹ ಬಲಿಪಾಡ್ಯ ಅಮಾವಾಸ್ಯವರೆಗೆ ಹೇಗಿದೆ ಫಲಾಫಲಗಳು? ಯಾಕೆಂದರೆ ಅಕ್ಟೋಬರ್ ತಿಂಗಳು ವಿಶೇಷವಾದ ತಿಂಗಳು. ಅಕ್ಟೋಬರ್ ತಿಂಗಳು ವಿಶೇಷವಾದ ಫಲಗಳನ್ನು ಕೊಡುವ ತಿಂಗಳು. ಈ ತಿಂಗಳಲ್ಲಿ ಶರನ್ನವರಾತ್ರಿಯಿಂದ ಪ್ರಾರಂಭ ಆಗಿ ದಶಮಿ ವಿಜಯ ದಶಮಿ ತನಕ ವಿಶೇಷ ಫಲಗಳನ್ನು ಕೊಡತಕ್ಕದ್ದು. ಜೊತೆಗೆ ಈ ಒಂದು ಅಮ್ಮನವರ ಆರಾಧನೆ ಜೊತೆಗೆ ಈ ತಿಂಗಳಿಗೆ ಎರಡು ಅಮಾವಾಸ್ಯೆಗಳು ಸೇರಿದೆ. ಒಂದೇ ತಿಂಗಳ 2 ಅಮಾವಾಸ್ಯೆಗಳು ಸೇರಿರೋಂಥದ್ದು. ಜೊತೆಗೆ 2 ಅಮಾವಾಸ್ಯೆಗಳ ಜೊತೆಗೆ ಶುಕ್ಲ ಕೃಷ್ಣ ಪಕ್ಷಗಳ ಜೊತೆಗೆ 2 ಹಬ್ಬಗಳು ಸಹ ಸೇರಿದೆ. ಪಕ್ಷದ ಅಮಾವಾಸ್ಯೆ ಜೊತೆಗೆ ಬಲಿಪಾಡ್ಯಮಿ ಅಮಾವಾಸ್ಯೆ. ವಿಶೇಷವಾದ ಫಲಗಳು. ಪ್ರಥಮವಾಗಿ ಸೂರ್ಯಗ್ರಹಣ, ಖಗ್ರಸ್ಥ ಗ್ರಹಣ, ಕೇತುಗ್ರಹಣ ಪ್ರಾರಂಭದಲ್ಲಿ ಒಂದಷ್ಟು ಫಲಗಳನ್ನು ನೋಡ್ಬೋದು ಅನ್ನೋದಾದ್ರೆ ಕುಂಭರಾಶಿಯವರಿಗೆ ಏನು? ಆರೋಗ್ಯ. ಎಲ್ಲರಿಗೂ ಫಸ್ಟ್ ಆರೋಗ್ಯ ಭಾಗ್ಯ ಮುಖ್ಯ. ಆರೋಗ್ಯದಲ್ಲಿ ಯಥೇಚ್ಛವಾಗಿ ಆರೋಗ್ಯ ಇದ್ರೆ ಏನಾದ್ರು ಜಯಿಸೋಣ. ಆರೋಗ್ಯ ಇಲ್ಲ ನೀವು ಎಷ್ಟು ಕೋಟಿ ದುಡ್ಡಿದ್ರೇನು, ಎಷ್ಟು ಕಾರ್ಗಳಿದ್ರೇನು, ಎಷ್ಟು ಬಂಗ್ಲೆಗಳಿದ್ರೇನು, ನಿಮಗೆ ಎಷ್ಟು ಮೃಷ್ಟಾನ್ನ ಭೋಜನಗಳಿದ್ರೇನು ಯಾವುದು ಸಹ ಆಗಲ್ಲ. ಯಾವುದನ್ನು ನಿಮ್ಗೆ ತಗೊಂಡು ಜೀರ್ಣಿಸ್ಕೊಳಕ್ಕೂ ಆಗಲ್ಲ. ಜೋಬಲ್ಲಿ ತುಂಬಾ ದುಡ್ಡಿರುತ್ತೆ, ಹುಷಾರ್ ತಪ್ಪಿರ್ತೀರಿ, ಹಾಸ್ಪಿಟ್ಲಿಗೆ ಹೋಗೋಕ್ಕಾಗಲ್ಲ, ವೆಹಿಕಲ್ಗಳಿರ್ತ ಹೋಗೋಕ್ಕಾಗಲ್ಲ. ಹಾಗಾಗಿ ಆರೋಗ್ಯದ ಕಡೆ ಎಚ್ಚೆತ್ತವಾಗಿ ತಿಳಿಸುವಂಥದ್ದು. ಜ್ಯೋತಿಷ್ಯ ಏನಿದೆ, ಪಂಚಾಂಗ ಏನಿದೆ, ಪಂಚಾಂಗದ ಮೂಲನೇ ಒಂದು ತಿಳ್ಕೊಬೇಕಾಗಿದ್ದೇನು ಅಂದ್ರೆ ಮೊದಲನೇದಾಗಿ ಒಂದು ಮಾತನ್ನು ತಿಳಿಸ್ಕೊಟ್ಬಿಡ್ತೀವಿ. ಏನ್ ವಿಚಾರ ಅಂತಂದ್ರೆ ಆರೋಗ್ಯ ಅನಾರೋಗ್ಯ, ಆದಾಯ ವ್ಯಯ, ರಾಜಪೂಜಾ ರಾಜಕೋಪ, ಸುಖ ದುಃಖ ಯಾವ ತಿಂಗಳಲ್ಲಿ ನನಗೆ ಎಷ್ಟು ಒಂದು ಉತ್ಕೃಷ್ಟವಾಗಿ ಒಂದೆಷ್ಟು ನನಗೆ ಫಲಗಳು, ಒಂದೆಷ್ಟು ನನಗೆ ಶುಭಗಳು, ಒಂದೆಷ್ಟು ಅಶುಭಗಳು, ನಾನು ಏನು ಮಾಡ್ಕೋಬೇಕು, ಇದೇ ಭವಿಷ್ಯ, ಇದೇ ಫಲಗಳು, ಇದೇ ರಾಶಿ ಭವಿಷ್ಯ. ಯಾಕೆಂದ್ರೆ ಭಗವಂತನ ನಿರ್ಣಯ ಹೇಗಿದೆ ಅಂತ ತಿಳಿಸ್ಕೊಳ್ಳೋದಾದ್ರೆ 12 ರಾಶಿ, 27 ನಕ್ಷತ್ರ, 108 ಚರಣ, ಇಡೀ ಪ್ರಪಂಚದಲ್ಲಿರುವಂಥ ಎಲ್ಲ ಜೀವರಾಶಿ ಮನುಕುಲದವರು ಅದರೊಳಗಡೆ ಇಟ್ಬಿಟ್ಟಿದ್ದಾನೆ ಭಗವಂತ. ಇದ್ರ ಒಳಗಡೆ ಪ್ರತಿಯೊಬ್ಬರಿಗೂ ಜ್ಯೋತಿಷ್ಯದಲ್ಲಿ ಬರ್ತಾರಪ್ಪ, ಈಗ ಒಂದು ಹೇಳ್ತಾರೆ, ಇದೊಂದು ನಡೆದತ್ತ. ಪ್ರತಿಯೊಬ್ಬರಿಗೂ 12 ರಾಶಿ, 27 ನಕ್ಷತ್ರ, 108 ಚರಣದೊಳಗಡೆ ಎಲ್ಲ ಫಲಗಳನ್ನು ವಿಂಗಡಣೆ ಮಾಡಿ ಕೊಟ್ಟಿರ್ತಾರೆ, ಬದಲಾವಣೆಗಳ ರೂಪದಲ್ಲಿ ಇಟ್ಟಿರ್ತಾರೆ. ನೋಡಿ ವೀಕ್ಷಕರೇ, ಪ್ರಥಮವಾಗಿ ಕುಂಭರಾಶಿಯವರಿಗೆ ಆರೋಗ್ಯ 1, ಅನಾರೋಗ್ಯ 5. ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಬೇಕು. ಯಾಕೆಂದ್ರೆ ಕೆಲಸ ಕಾರ್ಯ ಕಡೆ ಗಮನ, ಯಾಕೆ ನಾಗಾಲೋಟ ಅಂತ ಹೇಳ್ತೀವಿ. ನಾಗಾಲೋಟದಲ್ಲಿ ಒಂದಷ್ಟು ಆದಾಯಗಳ ಕಡೆ ಗಮನ ಕೊಟ್ಟು ಆರೋಗ್ಯ ಕೆಡಿಸ್ಕೊಂಡಿರ್ತೀರ. ಆರೋಗ್ಯದ ಕಡೆ ಗಮನ ಕೊಡಿ. ಆದಾಯ ವ್ಯಯ ಅಂತ ಹೇಳೋದಾದ್ರೆ 14 ಸಮ ಪ್ರಮಾಣದಲ್ಲಿ ತಗೊಳ್ಳೋಂಥದ್ದು. ಹಾಗಾಗಿ ಒಂದಷ್ಟು ವಿಶೇಷವಾದ ಫಲಗಳಲ್ಲಿ ನೋಡೋದಾದ್ರೆ ನಿಮಗೆ ಏನಾಗಿದೆ ಅಂತಂದ್ರೆ ಈ ತಿಂಗಳ ಅಕ್ಟೋಬರ್ ತಿಂಗಳ ಹೆಚ್ಚಿನ ಶುಭ ಫಲಗಳನ್ನು ಸಹ ನೋಡೋಕ್ಕಾಗಲ್ಲ. ಯಾಕೆಂದ್ರೆ ವರ್ಷದಲ್ಲಿ ಪೂರ್ಣಾಂಕವಾಗಿ ಗುರು ಮತ್ತು ಶನಿ 2 ಅಶುಭದಾಯಕವಾಗಿರ್ತಾರೆ. ಮತ್ತೆ ಈ ಗ್ರಹಣದಲ್ಲಿ ಶುಕ್ರ ಅಧಿದೇವತೆ ಆಗಿರೋದ್ರಿಂದ ಮತ್ತೆ ಒಂದಷ್ಟು ಕೇತು ಗ್ರಹ ಶುಭ ಫಲದಲ್ಲಿರೋದ್ರಿಂದ ಅದೃಷ್ಟ ಅಂತಾನೆ ಹೇಳಬಹುದು. ಯಾಕೆಂದ್ರೆ ಒಂದಷ್ಟು ಜಾಕ್ಪಾಟ್ ಹೊಡೆಯುವಂಥ ಸಂದರ್ಭಗಳು ಕುಂಭರಾಶಿಯವರಿಗೆ. ಜೊತೆಗೆ ಒಂದಷ್ಟು ಫಲಗಳ ಜೊತೆಗೆ ನೀವೇನ್ ಮಾಡ್ತೀರಿ ಅಂತಂದಾಗ ಯಥೇಚ್ಛವಾದಂತಹ ಅಪೇಕ್ಷೆಗಳು. ಇವತ್ತು ಯಾವುದೋ ಒಂದು ಅನಿರೀಕ್ಷಿತ ಒಂದು 10,000 ದುಡ್ಡು ಬಂತು, ಯಾಕೆ ಇಷ್ಟು ಬಂತು, ಇನ್ನಿಷ್ಟು ಬರಬಾರ್ದಾಗಿತ್ತಾ ಅನ್ನೋಂಥಷ್ಟು ಡೌಟ್ ಪಡುವಂಥದ್ದು. ಇದರಿಂದ ಏನಾಗಿದೆ ಅಂದಾಗ ಒಂದಿಷ್ಟು ಕುಟುಂಬದಲ್ಲಿ, ಜೊತೆಗೆ ಮಿತ್ರರಲ್ಲಿ, ವ್ಯವಸ್ಥಾನದಲ್ಲಿ, ಪಾರ್ಟ್ನರ್ಶಿಪ್ಗಳಲ್ಲಿ ಎಲ್ಲರಲ್ಲೂ ನೋಡಿ ಒಂದಿಷ್ಟು ಮನಸ್ತಾಪಗಳನ್ನು ಮಾಡ್ಕೊಂಡಿರ್ತೀರ. ದಯವಿಟ್ಟು ಮನಸ್ತಾಪಗಳಿಗೆ ಅವಕಾಶ ಕೊಡಬೇಡಿ. ಎರಡನೇದು ಬಂಧು ಮಿತ್ರರು, ಯಾರು ನಿಮ್ಮ ಸ್ನೇಹ ಬಳಗ, ನಿಮ್ಮ ಕುಟುಂಬದಲ್ಲಿರುವಂತಹ ಒಂದಷ್ಟು ಸಂಬಂಧಿಕರಲ್ಲೂ ಒಂದಷ್ಟು ವಂಚನೆಗಳಾಗುವಂತಹ ಸಂದರ್ಭಗಳು, ನಿಮಗೆ ಮೋಸ ಆಗಂತ ಸಂದರ್ಭಗಳು. ಇದರಿಂದ ನೀವು ವಿಚಲಿತಗೊಳ್ಳುವಂಥದ್ದು, ಚಂಚಲತೆ ಆಗುವಂಥದ್ದು, ವ್ಯಾಘ್ರ ಆಗಂಥದ್ದು, ಕೋಪ ಆಗಂಥದ್ದು, ನೀವು ಅಪಾಯ ಮಾಡ್ಕೊಳ್ಳೋದು, ಅಪಾಯ ಮಾಡುವಂಥದ್ದು 2 ಕಾರಣಗಳಿರುತ್ತೆ. ನೀವು ಅಗ್ರೆಸಿವ್ ಆಗಬೇಡಿ, ನಿಮಗೆ ನೀವೇನು ತೊಂದರೆಗಳನ್ನ ಮಾಡ್ಕೋಬೇಡಿ. ಇದರಿಂದ ದೋಷ ಮುಕ್ತ ಅಪಮೃತ್ಯು ದೋಷಗಳಿಗೆ ನೀವೇ ಹೊಣೆ
ಮಾಡಿಕೊಟ್ಟಾಗೆ. ಚಿತ್ತ ಚಂಚಲಗಳಿಗೆ ಮನಸ್ಸನ್ನ ಎಡೆ ಕೊಡುವಂಥದ್ದು ಅಂತ. ಜೊತೆಗೆ ಮನಸ್ಸಿಗೆ ನಾನಾ ರೀತಿ ಚಿಂತನೆಗಳು, ಒಂದಷ್ಟು ಚಿಂತೆಗಳು ಮನಸ್ಸಿಗೆ ಅವ್ರೇನೋ ಅಂದಿರ್ತಾರೆ ಹೇಳ್ಕೊಳಲ್ಲ, ಇವ್ರೇನೋ ಅಂದಿರ್ತಾರೆ ಹೇಳ್ಕೊಳಲ್ಲ. ಇದನ್ನ ಏನ್ ಮಾಡ್ತೀರಿ, ಇವತ್ತಿಂದನ್ನ ಇನ್ಯಾವತ್ತೋ ನೀನಿಂಗ್ ಮಾಡಿದ್ದೆ ಅಂತ ಉಪಯೋಗಿಸುವಂಥದ್ದು. ಇದರಿಂದ ಸಮಸ್ಯೆ ನಿಮಗೇನೆ. ಅವತ್ತಿಗೇನೆ ನೀವು ಅದನ್ನ ಉತ್ತರಗಳನ್ನ ಕೊಟ್ಟು ಪ್ರಶ್ನೆಗಳನ್ನ ಕೊಡೋದ್ರಿಂದ ಒಂದಿಷ್ಟು ಫಲಗಳು ನಿಮಗೆ ನಿರ್ದಿಷ್ಟವಾಗಿರ್ತಿಲ್ಲ, ನೀವೇ ತಪ್ಪಿತಸ್ಥರಾಗಿರ್ತೀರಿ. ಮುಂದೆ ಹೋಗೋದಾದ್ರೆ ಶುಭ ಕಾರ್ಯಗಳಲ್ಲಿ ಒಂದಷ್ಟು ವಿಘ್ನ, ಮಕ್ಕಳ ಮದುವೆ ಅಥವಾ ಭೂಮಿ ಅಥವಾ ಗೃಹ ಪ್ರವೇಶ, ಸೀಮಂತ ಅಥವಾ ನಿಮ್ಮ ಸೊಸೆನ ಮನೆ ಕರಿಯಂಥದ್ದು, ಇವೆಲ್ಲ ಏನಾಗುತ್ತೆ, ಏನೇನೋ ಸಣ್ಣ 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 ಕರೆಕ್ಷನ್ಗಳು. ಆ ಕರೆಕ್ಷನ್ಗಳನ್ನ ಮಾಡ್ಕೊಳ್ಳೋದಕ್ಕೆ ಅದೇ ದೊಡ್ಡ ತಪ್ಪು, ಅದೇ ದೊಡ್ಡ ವಿಷಯ. ಇದನ್ನ ನೀವು ಚರ್ಚೆ ಮಾಡಿಕೊಂಡು ಅಗ್ರೆಸ್ ಆಗಂಥದ್ದು. ಇದರಿಂದ ಒಂದಷ್ಟು ಶುಭ ಕಾರ್ಯಗಳಲ್ಲಿ ಮುಂದೂಡಂಥದ್ದು ಸಮಸ್ಯೆಗಳನ್ನು ನೋಡಬಹುದು. ಜೊತೆಗೆ ಆರೋಗ್ಯ ಯಾರಲ್ಲಿ ಅಂದರೆ ಹೆಂಡತಿ ಮಕ್ಕಳುಗಳಲ್ಲಿ ಒಂದಷ್ಟು ಅನಾರೋಗ್ಯಗಳು ಕಾಡುವಂಥ ಸಾಧ್ಯತೆಗಳು. ಆರೋಗ್ಯ ಕಡೆ ಗಮನ ಕೊಡಬೇಕು ಅಂತ ಮೊದಲೇ ತಿಳಿಸಿದ್ದೀವಿ. ಕುಂಭರಾಶಿ ಕುಂಭ ಲಗ್ನದವರ ಕುಟುಂಬದಲ್ಲಿ ಯಾರಿರ್ತಾರೆ, ಒಂದಷ್ಟು ಹೆಂಡತಿ ಮಕ್ಕಳು ಕುಟುಂಬಸ್ಥರಲ್ಲಿ ಒಂದಷ್ಟು ಇವತ್ತು ಚೆನ್ನಾಗಿದ್ದ ಜ್ವರ ಬಂದಿದೆ, ಇವತ್ತು ಚೆನ್ನಾಗಿದ್ದ ಬಿಳಿ ರಕ್ತ ಕಣ ಕಮ್ಮಿ ಆಗಿದೆ, ಇವತ್ತು ಚೆನ್ನಾಗಿದ್ದಪ್ಪ ಇದೊಂದು ಸಮಸ್ಯೆ ಆಗಿದೆ. ಈ ಥರ ಒಂದಷ್ಟು ಸಮಸ್ಯೆಗಳಿಗೆ ನೀವು ಕುಟುಂಬದಲ್ಲಿ ಕಾಣಬಹುದು. ಜೊತೆಗೆ ಆರೋಗ್ಯದಲ್ಲಿ ಏರುಪೇರು, ಜೊತೆಗೆ ವ್ಯಾಪಾರ ವ್ಯವಹಾರಗಳಲ್ಲಿ ಒಂದಷ್ಟು ಅಡೆಚಣೆಗಳು ಮೊದಲೇ ತಿಳಿಸಿದ್ದೀವಿ ನಾವು. ಕೋರ್ಟು ಕಚೇರಿ, ಸ್ನೇಹ ಬಳಗ, ಮಿತ್ರತ್ವ, ಬಂಧು ಬಳಗ ಕಂಡೀಷನ್ ಆಗಿರ್ಬೇಕು. ಯಾವುದೇ ಆದ್ರೂ ನಿಂದ ತಗೊಂಡು ಹೋಗು, ನಂದನ್ನು ನನಗೆ ಕೊಡು. ಊಟ ತಿಂಡಿ ಮಾಡಿಸ್ ಕಳಿಸ್ಬಿಡಿ, ಇಲ್ಲ ನಂದಲ್ಲ ಅಂತ ಒಂದು 500,000 ಕೊಟ್ಟು ಕಳಿಸ್ಬಿಡಿ, ಚೆನ್ನಾಗಿರೋಗಿ ಅಂತ. ನೀವು ವ್ಯವಹಾರದಲ್ಲಿ ಕಂಡೀಷನ್ ಆಗಿರ್ಬೇಕು. ಇಲ್ಲವಾದಲ್ಲಿ ನಿಮಗೆ ಮೊದಲೇ ತಿಳಿಸ್ಕೊಟ್ಟಾಗೆ ಒಂದಷ್ಟು ಏರುಪೇರು ಅಡಚಣೆಗಳಾಗತ್ತೆ. ಜೊತೆಗೆ ಕೋರ್ಟ್ ಕಚೇರಿ ಕೆಲಸ ಮಾಡೋಂಥವ್ರು ಯಾರು, ನ್ಯಾಯಾಲಯಗಳಲ್ಲಿ ನೋಡಿ ಏನಾಗ್ಬಿಟ್ಟಿದೆ ಅಂದ್ರೆ, ಕೋರ್ಟಲ್ಲಿ ನ್ಯಾಯಾಲಯಕ್ಕೆ ಮಾತೆತ್ತರ ತಗೊಂಡೋಗಿ ನಾನು ಕಂಪ್ಲೇಂಟ್ ಮಾಡ್ತೀನಿ, ಕೇಸ್ ಮಾಡ್ತೀನಿ, ಕಂಪ್ಲೇಂಟ್ ಮಾಡ್ತೀನಿ, ಕೋರ್ಟ್ಗೆ ಹಾಕ್ತೀವಿ. ವಾದಿ ಪ್ರತಿವಾದಿ ಲಾಯರ್ ಕೊನೆಗೆ ಜಡ್ಜ್, ಇಷ್ಟುಗಳಿಗೆ ನಿಮ್ಮ ಒಂದು ಮಾತುಕತೆ ಬಗೆಹರಿದಂತೆ ತಗೊಂಡೋಗಿ ಕೊಟ್ಕೊಂಡು ನಿಮ್ಮಲ್ಲಿರುವಂತಹ ಎಲ್ಲ ದನಕನಕ ವಸ್ತುಗಳೆಲ್ಲ ಮಾರ್ಕೊಂಡು ತಗೊಂಡೋಗಿ ಅಲ್ಲಿಗೆ ಹಾಕೊಂಡು ತಿರುಗ್ತಾ ಇರ್ತೀರಿ. ಅದು ನೀವೇ ಅಂತಲ್ಲ, ನಿಮ್ಮ ಮೇಲೆ ಬಂದಿರುವಂಥವ್ರು. ಈಗ ಹೇಳ್ಬೋದು, ನಾನು ಸುಮ್ಮನೆ ಇದ್ದೆ ಗುರುಗಳೇ, ನಮ್ಮೇ ಕೇಸ್ ಹಾಕಿದ್ದೆ, ನಾನು ಆಡಬಾರ್ದ? ಕೇಸ್ ಆಡಿ, ಅದು ಧರ್ಮ ಸಮ್ಮಿತವಾಗಿ ಆಡಿ ಕೇಸ್ನ. ನಿಮ್ಮಿಂದ ಯಾವುದೇ ತೊಂದರೆಗಳಾಗದ್ ಬೇಡ. ಧರ್ಮ ಸಮ್ಮಿತವಾಗಿ ಕೇಸ್ ಆಡಿ. ಯಾಕೆಂದ್ರೆ ವಾದಿಗೆ ನಷ್ಟ, ಪ್ರತಿವಾದಿ ಇಷ್ಟ, ಲಾಯರ್ ಅದೃಷ್ಟ, ಜಡ್ಜ್ ಬರೆದ್ಬಿಟ್ಟಿರ್ತಾರೆ, ಅದೊಂದಷ್ಟು ದಿನ ತಗೊಂಡೋಗ್ತಾರೆ. ಹಾಗಾಗಿ ದಯವಿಟ್ಟು ಯಾರಿಗೂ ಸಹ ನೀವು ಕೋರ್ಟು ಕಚೇರಿಗಳಲ್ಲಿ ನೀವು ಮುಂಚೂಣಿಯಲ್ಲಿ ಹೋಗಕೂಡದು. ಇದು ಧರ್ಮ ಸಮೇತವಾಗಿ ಹೇಳೋದಾದ್ರೆ. ಮುಂದೆ ನೋಡೋದಾದ್ರೆ ಕೋರ್ಟು ಕಚೇರಿಗಳಲ್ಲಿ ಒಂದಷ್ಟು ಕೆಲಸಗಳು ವಿಘ್ನಗಳಾಗಂಥದ್ದು. ನೀವೇನ್ ಮಾಡ್ತೀರ, ಒಂದು 10 ವರ್ಷ 15 ವರ್ಷ 20 ವರ್ಷ ಪನಿಷ್ಮೆಂಟ್. ಅದೇನಪ್ಪ, ನ್ಯಾಯಾಲಯಗಳಲ್ಲಿ ಏನಿದೆ ಅಂತ ಹೇಳಿದ್ರೆ, ನ್ಯಾಯಾಧೀಶರುಗಳು ನಿಮ್ಗೆ ಕೊಡೋ ಪನಿಷ್ಮೆಂಟ್ ಏನು ಅಂದ್ರೆ, ನೀನು ಮಾಡಿರೋದಕ್ಕೆ ಇಷ್ಟು ದಿನ ನೀನು ಓಡಾಡು, ಇಷ್ಟು ದಿನ ನೀನು ತಿರ್ಗು. ಒಂದೊಂದು ವಿಚಾರಗಳಿಗೆ ಒಂದೊಂದು ತಿಂಗಳು ತಳ್ಳುತ್ತಾರೆ, 2 ತಿಂಗಳು 6 ತಿಂಗಳು ಹೋಗ್ತಿರ್ತೀರಿ. ದಯವಿಟ್ಟು ನ್ಯಾಯಾಲಯಗಳಿರೋದನ್ನ ಕೂತಿ ಬಗೆಹರಿಸ್ಕೊಳ್ಳಿ. ಅದಕ್ಕೆ ಜನತಾ ನ್ಯಾಯಾಲಯ ಕೂರಿಸ್ಕೊಂಡು ಬಗೆಹರಿಸ್ಕೊಂಡು ತೀರ್ಮಾನ ಮಾಡ್ಕೊಂಡ್ರೆ ವಿಶೇಷ ಫಲಗಳು ಸಿಗುತ್ತೆ. ತೀರ್ಮಾನ ಮಾಡ್ಕೊಳಕ್ ಒಳ್ಳೆ ಅವಕಾಶಗಳು ಕೂಡ ಇದೆ. ಆ ಒಂದು ಹೋದಂತಹ ಅಮಾವಾಸ್ಯೆ ಮತ್ತೆ ಸೂರ್ಯಗ್ರಹಣ, ಕೇತುಗ್ರಹಣದಲ್ಲಿ ನಿಮ್ಮ ಒಂದಷ್ಟು ಬುದ್ಧಿ ಛಾಯೆಗಳೆಲ್ಲ ಮರೆಯಾಗಿ ಒಂದಷ್ಟು ವಿಶೇಷ ಫಲಗಳನ್ನು ನೋಡಬಹುದು. ಜೊತೆಗೆ ಕೃಷಿಕರು ಯಾರಿರ್ತೀರಿ, ಅವರಿಗೆ ಕೃಷಿಕರಿಗೆ ಒಂದಷ್ಟು ನಷ್ಟಗಳಾಗಂಥದ್ದು. ನಷ್ಟಗಳಂದ್ರೆ ಏನು ಅಂದ್ರೆ, ಕೃಷಿಕರಿಗೆ ದೇಶದ ಬೆನ್ನೆಲುಬಾಗ ಇದ್ರು ಅವ್ರು ಏನ್ ಮಾಡಿರ್ತಾರೆ ಗೊತ್ತಾ, ಕೃಷಿಕರು ಎಲ್ಲ ಒಂದೇ, ಯಾರೋ ಒಬ್ರು ಏನೋ ಒಂದು ಬೆಳೆ ಬೆಳೆದ್ರು ಅಂದ್ರೆ ಎಲ್ಲ ಒಂದೇ ಬೆಳೆ ಬೆಳೆಯುವಂಥದ್ದು. ಮಿಶ್ರ ಬೆಳೆಗಳನ್ನ ಬೆಳೀರಿ, ಸೈಂಟಿಫಿಕ್ ಆಗಿ ಯೋಚನೆ ಮಾಡಿ ಬೆಳೀರಿ. ಧರ್ಮ ಸಮ್ಮಿತ್ರವಾಗಿ ಶಾಸ್ತ್ರಗಳ ಜೊತೆಗೆ ಸೈಂಟಿಫಿಕ್ ಆಗಿ ಯೋಚನೆ ಮಾಡಬೇಕು. ನೀವು ಮಿಶ್ರ ಬೆಳೆಗಳನ್ನ ನೀವು ಹಾಕೋದ್ರಿಂದ ವಿಶೇಷ ಬೆಲೆಗಳಿರುತ್ತೆ. ಯಾರೋ ಒಬ್ರೇನೋ ಹಾಕಿದ್ದಾರೆ, ನೀವು ಅದನ್ನೇ ಹಾಕುವಂಥದ್ದು. ಹೀಗಾಗಿ ನಿಮ್ಗೊಂದಷ್ಟು ನಷ್ಟಗಳನ್ನ ಹೊಂದುವಂತ ಸಾಧ್ಯತೆಗಳಿರುತ್ತೆ ಕೃಷಿಕರು, ಕುಂಭರಾಶಿ ಕುಂಭ ಲಗ್ನದವರಿಗೆ. ಜೊತೆಗೆ ಕುಂಭರಾಶಿಲಿ ಒಂದು ಸೇರ್ಕೊಳ್ಳುವಂಥದ್ದು ಧನಿಷ್ಠ ನಕ್ಷತ್ರದ 3ನೇ ಚರಣ 4ನೇ ಚರಣ, ಶತಭಿಷ ನಕ್ಷತ್ರ 4 ಚರಣಗಳು, ಈ ಪೂರ್ವಭಾದ್ರ ನಕ್ಷತ್ರ 3 ಚರಣಗಳು ಸೇರಿ ಕುಂಭರಾಶಿ ಅಂತ ಹೇಳುವಂಥದ್ದು. ಈ 3 ರಾಶಿ ನಕ್ಷತ್ರದವರ ಈ ಕುಂಭರಾಶಿ ಕುಂಭ ಲಗ್ನದವರಿಗೆ, ಅದು ರೈತಾಪಿ ವರ್ಗದವರಿಗೆ ವಿಶಿಷ್ಟವಾದಂತಹ ವಿಶೇಷವಾದಂತಹ ಬೆಳೆಗಳನ್ನ ಬೆಳೆಯುವ ಆಸಕ್ತಿಗಳನ್ನ ಮಿಶ್ರ ಬೆಳೆ ಬೆಳೀರಿ, ಫಲಗಳು ಸಿಗುತ್ತೆ. ಜೊತೆಗೆ ಮುಂದೆ ಹೋಗೋದಾದ್ರೆ ಒಂದಿಷ್ಟು ಸಾಲಗಾರರಿಂದ ಕಿರುಕುಳ. ಕೊಟ್ಟವ್ರು ಸುಮ್ಮನೆ ಇರ್ತಾರೆ,
ನೀನು ಕೊಡಲೇಬೇಕು ವಾಪಸ್ಸು. ಸಾಲಗಾರರಿಂದ ನೀವು ವಾಪಸ್ ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಮೊದಲೇ ತಿಳಿಸಿದ್ದೀವಿ, ಪ್ರಾಣ ಭಯಕ್ಕೆ ನಿಮಗೆ ನೀವೇನೂ ಮಾಡ್ಕೊಳ್ಳುವಂತಹ ಮನಸ್ಥಿತಿ ಬರಬಾರ್ದು. ಯಾಕೆಂದರೆ ಚಂಚಲಕಾರಕಂ ಚಂದ್ರಾಹ ಅಂತ ಹೇಳ್ತೀವಿ. ಅವನೇನು ಮಾಡ್ತಾನೆ, ನಾನು ಇಷ್ಟೆಲ್ಲ ಮಾಡಿದೆ, ನಾನು ಏನಾರ ಮಾಡ್ಕೊಬಿಡ್ಬೇಕು, ನಾನು ಇರಬಾರ್ದು, ಹಾಗೆ ಹೀಗೇನು ಅಂತ ಮನಸ್ಥಿತಿಗಳಿಗೆ ಈ ಅಮಾವಾಸ್ಯೆ ಎಡವು ಕೊಟ್ಟರು 20ನೇ ತಾರೀಕಿನ ಮೇಲುಗಡೆ ನಿಮಗೆ ಒಂದಷ್ಟು ಧೈರ್ಯ, ಸ್ಥೈರ್ಯ ಎಲ್ಲ ಬರುತ್ತೆ. ಯಾರೋ ಒಬ್ರು ನನ್ನ ಬೆನ್ನಿಂದ ಒಬ್ರು ಇದ್ದಾರೆ, ನಾನು ನೋಡ್ಕೊತೀನಿ, ಚಾಲೆಂಜ್ ಮಾಡ್ತೀನಿ ಅನ್ನೋಂಥದ್ದು. ಅಲ್ಲಿವರೆಗೆ ಒಂದಷ್ಟು ಯೋಚನೆಗಳಿಗೆ ಅಣು ಮಾಡಿಕೊಡ್ಬೇಡಿ. ನೀವು ಒಂಟಿತನವಾಗಿರಬೇಡಿ, ಎಚ್ಚರಿಕೆ ಹೇಳ್ತಾ ಇದ್ದೀನಿ. ಏಕೆಂದರೆ ನಮ್ಮ ಜೀವ ನಾವು ಕಳ್ಕೊಳ್ಳೋದು ನಮ್ಮ ಹಕ್ಕಿಲ್ಲ. ನಮ್ಮ ಜೀವ ಒಬ್ರು ನಮಗೆ ಕೊಟ್ಟಿರೋಂಥದ್ದು, ಅದನ್ನು ಪೂರ್ಣ ಪ್ರಮಾಣವಾಗಿ ಅನುಭವಿಸುವಂಥದ್ದು ಭಗವಂತನ ಅನುಷ್ಠಾನವಾಗಿರುತ್ತೆ. ಜೊತೆಗೆ ಮುಂದೆ ಹೇಳೋದಾದ್ರೆ ಕಿರುಕುಳಗಳಿರುತ್ತೆ, ಹೋಗಿ ನೀವೇ ಕೂತ್ಕೊಳ್ಳಿ. ಒಂದು ಸಜೆಷನ್ ಇಷ್ಟು ದಿನಕ್ಕೆ ಕೊಡ್ತೀನಿ, ಇವತ್ತು ನೀನು ನನಗೆ ತೊಂದರೆ ಕೊಟ್ಟರೆ ನನಗೆ ಇದನ್ನು ಕೊಡೋಕ್ಕಾಗಲ್ಲ ಅಂತ ನೇರವಾಗಿ ನೀವೇ 4 ಜನ ಕರ್ಕೊಂಡು ಕೂರ್ಸ್ಕೊಂಡು ಹೇಳಿ ಬಂದ್ಬಿಟ್ರೆ ಅದಲ್ಲಿ ಸಮಸ್ಯೆ ಕ್ಲಿಯರ್ ಆಗಿರುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ, ಒಂದು ಸುಳ್ಳಿಗೆ 4 ಸುಳ್ಳು ಹೇಳ್ತಾ ಹೇಳ್ತಾ ಸಾಲಗಾರರಿಗೆ ನೀವು ಕಳ್ಳರಾಗುವಂಥ ಸಂದರ್ಭಗಳಾಗುತ್ತೆ. ಹಾಗಾಗಿ ನೀವು ಈ ಕೆಲಸ ಮಾಡಬೇಡಿ. ಜೊತೆ ಇನ್ನೊಂದು ಏನಾಗಿದೆ ಅಂತಂದ್ರೆ, ಉದ್ಯೋಗಸ್ಥರುಗಳು ಯಾರಿದ್ದೀರಿ ಅವರಿಗೆ ಒಂದಷ್ಟು ಧನಹಾನಿ, ಪರಸ್ಥಳವಾಸಗಳು. ಕುಂಭರಾಶಿ ಕುಂಭಲಗ್ನದವರಿಗೆ ಅಕ್ಟೋಬರ್ ತಿಂಗಳಲ್ಲಿ ಟ್ರಾನ್ಸ್ಫರ್ ಆಗೋಂಥದ್ದು ಅಥವಾ ಒಂದಷ್ಟು ಒತ್ತಡಗಳಾಗಂಥದ್ದು, ಹಿರಿಯ ಅಧಿಕಾರಿಗಳಿಗೆ ಒಂದಷ್ಟು ಘರ್ಷಣೆಗಳು ಮಾಡ್ಕೊಳ್ಳೋಂಥದ್ದು, ಇದರಿಂದ ಒಂದಷ್ಟು ಎಕ್ಸ್ಪೆನ್ಸಿವ್ ಹಣಗಳ ಖರ್ಚು ಮಾಡ್ಕೊಂಡು ಬೇರೆ ಕಡೆ ಟ್ರಾನ್ಸ್ಫರ್ ಮಾಡ್ಕೊಂಡು ಹೋಗೋಣ ಅನ್ನೋಂಥ ಮನಸ್ಥಿತಿಗಳಿಗೆ ನೀವೇ ಬರ್ತೀರಿ. ಹಾಗಾಗಿ ನೀವು ಯಾರ ಜೊತೆಗೂ ವಾಗ್ವಾದಗಳಿಗೆ ಹೋಗ್ದೇ ಅವತ್ತಿನ ಸಮಯನ ಬಿಟ್ಟು ಅರ್ಧ ಗಂಟೆ ಬಿಟ್ಟು ಮಾತಾಡಿ, ಪರಿಹಾರ ಸಿಗುತ್ತೆ. ಜೊತೆಗೆ ಸ್ಥಿರಾಸ್ತಿ ಸಂಬಂಧಪಟ್ಟಂತ ವ್ಯಾಜ್ಯ, ಮೊದಲೇ ತಿಳಿಸಿದಂತೆ ವ್ಯಾಜ್ಯಗಳಿಗೆ ನೀವು ಹೋಗದೇ ಇರೋದು ಒಳಿತು. ಜೊತೆಗೆ ಹಣಕಾಸಿನ ತೊಂದರೆಗಳು ಮೊದಲಾದ ಫಲಗಳು ಈ ತಿಂಗಳಲ್ಲಿ ನಿಮಗೆ ವಿಶೇಷವಾದ ಫಲಗಳ ಜೊತೆಗೆ ಒಂದಿಷ್ಟು ಮೈನಸ್. ಇದು ಜ್ಯೋತಿಷ್ಯಾತ್ ಅರ್ಥಾತ್ ರಾಶಿ ಭವಿಷ್ಯದಲ್ಲಿ ಮೈನಸ್ನ ಮಾತ್ರ ತಿಳಿಸೋಂಥದ್ದು. ಏನಪ್ಪ ಎಲ್ಲ ಬರೀ ನೆಗೆಟಿವ್ ಹೇಳ್ತಾ ಇದ್ದಾರೆ, ಇದಿಷ್ಟು ಕರೆಕ್ಷನ್ ಮಾಡ್ಕೊಳ್ಳಿ ಅಂತ. ಪ್ಲಸ್ ನಿಮ್ಮಲ್ಲಿ ಇದ್ದೇ ಇರುತ್ತೆ, ಅದು ನಾವೇನು ತಿಳಿಸುವಾಗ ಅವಶ್ಯಕತೆಗಳಿಲ್ಲ. ಕುಂಭರಾಶಿ ಕುಂಭಲಗ್ನದವರಿಗೆ ಒಂದಿಷ್ಟು ಫಲಗಳ ಜೊತೆಗೆ ನೀವು ಏನು ಮಾಡಬೇಕು, ಇದಿಷ್ಟಕ್ಕೆ ನಾವು ಇಷ್ಟಿದೆ ನಾವೇನು ಮಾಡ್ಕೋಬೇಕು ಅನ್ನೋದಾದರೆ ಒಂದಿಷ್ಟು ಶುಭ ದಿಕ್ಕು ಅಂತ ತಿಳಿಸ್ತೀವಿ. ಶುಭ ದಿಕ್ಕು ಒಂದು ಅರ್ಥ ನಿಮಗೆ ಪಶ್ಚಿಮ ಅಥವಾ ಪೂರ್ವ ವಿಶೇಷವಾದ ದಿಕ್ಕಾಗಿರುತ್ತೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ. ಜೊತೆಗೆ ಶುಭ ದಿನಾಂಕ ಅಂತ ಹೇಳೋದಾದ್ರೆ 1, 10, 19, 28ನೇ ತಾರೀಕು ವಿಶೇಷವಾದ ಫಲಗಳನ್ನು ನೋಡಬಹುದು. ಮೊದಲೇ ತಿಳಿಸಿದೀವಿ 20ನೇ ತಾರೀಕಿನ ಒಳಗಡೆ ಯಾವುದಕ್ಕೂ ದುಡುಕ್ಬೇಡಿ ಅಂತ. ಶುಭ ಸಂಖ್ಯೆ ಬಂದು 4, 5, 6, 8 ಶುಭ ಸಂಖ್ಯೆಗಳಾಗಿರುತ್ತೆ. ಮುಂದಿನ ವರ್ಣಗಳು ಅಂದರೆ ನಿಮ್ಮ ಕೆಲಸ ಕಾರ್ಯಗಳಿಗೆ ನೀವು ಯಾವತ್ತು ಹೋಗ್ತೀರಿ ಅವ್ರಿಗೊಂದಷ್ಟು ಕಲ್ಲರ್ಗಳು, ನಿಮ್ಮೊಂದಷ್ಟು ಆಕರ್ಷಣೆಗಳಿಗೆ ತಿಳಿಸೋದಾದರೆ ನೀಲಿ, ಹಸಿರು, ಹಳದಿ ವಿಶೇಷವಾದದ್ದು. ರತ್ನಗಳು ಆಸಕ್ತಕರು, ಕೃಷಿಕರು ಬಿಟ್ಟು ಆಸಕ್ತಕರು, ಯಾರ ಮೇಲೆ ಒಡವೆಗಳಿರುತ್ತೆ ಅವ್ರೇನು ತಗೊಳ್ಳೋರು ಯಾವ್ದಾರು ಒಂದಷ್ಟು ಯೋಜನೆಗಳಿದ್ರೆ ಅವರಿಗೆ ವಜ್ರ, ಪಚ್ಚೆ ಮತ್ತೆ ನೀಲ ಇದು ಬಂದು ವಿಶೇಷವಾದ ಹರಳುಗಳಾಗಿರುತ್ತೆ ಲೋಹಗಳ ಪ್ರಕಾರದಲ್ಲಿ. ನಿಮಗೆ ವಾರಗಳ ತಗೊಳ್ಳೋದಾದ್ರೆ ಬುಧವಾರ ಮತ್ತೆ ಶುಕ್ರವಾರ, ಶನಿವಾರ ವಿಶೇಷ ವಾರಗಳಾಗಿರುತ್ತೆ. ಈ ಗ್ರಹಣದ ದಿನದಿಂದ ಮತ್ತೆ ಬರುವಂತಹ ಮತ್ತೆ ಬಲಿಪಾಡ್ಯಮಿ ಅಮಾವಾಸ್ಯೆವರೆಗೆ ಪರಿಹಾರ ಅಂತ ಹೇಳೋದಾದ್ರೆ ಶಿವಾಲಯದಲ್ಲಿ ರುದ್ರಾಭಿಷೇಕ ಅಥವಾ ಪಂಚಮುಖಿ ಆಂಜನೇಯ, ಮುಖ್ಯ ಪ್ರಾಣರ ಆಂಜನೇಯ ದೇವಸ್ಥಾನ ಎಲ್ಲಿರುತ್ತೆ ಅವರಿಗೆ ಒಂದಷ್ಟು ಫಲಗಳನ್ನ ದಾನ ಅಥವಾ ಫಲ ಪಂಚಾಮೃತ ಅಭಿಷೇಕ, ಕೇಸರಿಯಿಂದ ಅಲಂಕಾರ, ಒಂದಿಷ್ಟು ಕೇಸರಿ ಕೊಟ್ಟು ಅರ್ಚನೆಯನ್ನು ಮಾಡಿಸಿ. ಇದರಿಂದ ಒಂದಿಷ್ಟು ಫಲಗಳು ಮತ್ತೆ ಕೇಸರಿಯನ್ನು ದಿನ ಹಣೆಗೆ ತಿಲಕವನ್ನಾಗಿ ಇಡೋದ್ರಿಂದ ಪರಿಹಾರ ಆಗತ್ತೆ. ಅಪಮೃತ್ಯು ದೋಷಗಳು ಪರಿಹಾರ ಆಗತ್ತೆ. ಜೊತೆಗೆ ಶಿವಾಲಯದಲ್ಲಿ ಹೋದಾಗ ಭಸ್ಮಾಲಿಂಗ ಅಂತ ಹೇಳ್ತೀವಿ, ಒಂದಷ್ಟು ಭಸ್ಮಗಳನ್ನು ಈಸ್ಕೊಂಡು ಪ್ರತಿನಿತ್ಯ ಹಣೆಗಿಡೋದ್ರಿಂದ ಪರಿಹಾರಗಳಾಗಿರುತ್ತೆ. ಜೊತೆಗೆ ಹನುಮಾನ್ ಚಾಲಿಸ ಪಠಣೆಯನ್ನು ಈ ತಿಂಗಳು ತಪ್ಪದೇನೆ ಮಾಡಿ. ಹನುಮಾನ್ ಚಾಲಿಸ ಪಠಣೆ ಮಾಡೋದ್ರಿಂದ ಎಲ್ಲ ಕಷ್ಟ ನಷ್ಟಗಳೆಲ್ಲ ದೂರವಾಗಿ ಮುಖ್ಯ ಪ್ರಾಣರ ಆಶೀರ್ವಾದ ನಿಮಗಿರುತ್ತೆ. ಶುಭವಾಗಲಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.